ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸಾಯಿ ಸುದರ್ಶನ್ ಹಾಗೆ ಜಸ್ಪ್ರೀತ್ ಬುಮ್ರಾ ಇವರಿಬ್ಬರಲ್ಲಿ ಬುಮ್ರಾ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಹೀಗಾಗಿ ಶ್ರೀಲಂಕಾ ವಿರುದ್ಧ ನಡೆಯಲಿರುವಂತಹ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಆಡೋಕೆ ಬೆಂಗಳೂರಿನಲ್ಲಿರುವಂತಹ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಅವರಿಗೆ ಅನುಮತಿ ಸಿಕ್ಕಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆಯನ್ನ ಪಡೆಯೋಕೆ ಈ ಸರಣಿ ಮುಖ್ಯವಾಗಿದ್ದು, ಬುಮ್ರಾರಿಂದ ಟೀಂ ಇಂಡಿಯಾಗೆ ಮತ್ತಷ್ಟು ಬಲ ಬಂದಿದೆ. ಶ್ರೀಲಂಕಾ ಸರಣಿಯಲ್ಲಿ ಕೆಎಲ್ ರಾಹುಲ್ ವಿಶೇಷ ದಾಖಲೆಯನ್ನು ನಿರ್ಮಿಸೋಕೆ ರೆಡಿಯಾಗಿದ್ದಾರೆ. ಇದುವರೆಗೆ 3 ಸ್ವರೂಪಗಳಲ್ಲಿ ಒಟ್ಟಾರೆಯಾಗಿ 9,830 ರನ್ಗಳನ್ನು ಕಲೆ ಹಾಕಿದ್ದಾರೆ. ಶ್ರೀಲಂಕಾ ಪ್ರವಾಸದಲ್ಲಿ 170 ರನ್ಗಳನ್ನು ಕಲೆ ಹಾಕಿದ್ರೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 1 ಬಾಲ್ ಕೂಡ ಬೌಲ್ ಮಾಡದೆ 10,000 ರನ್ಗಳನ್ನು ಪೂರ್ಣಗೊಳಿಸಿದ ಏಕೈಕ ಕ್ರಿಕೆಟರ್ ಆಗಲಿದ್ದಾರೆ. ಕೆಎಲ್ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ಬಿಟ್ಟು ಸಿಎಸ್ಕೆ ಸೇರ್ತಾರಾ ಎನ್ನುವಂತ ಚರ್ಚೆ ಇದೆ. ಈ ತರ ಚರ್ಚೆಗೆ ಕಾರಣವಾಗಿದ್ದು ರಾಹುಲ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್. 2 ದಿನಗಳ ಹಿಂದೆ ರಾಹುಲ್ ತಮ್ಮ ಪತ್ನಿ ಅಥಿಯಾ ಶೆಟ್ಟಿ ಜೊತೆಗಿನ ಫೋಟೋವೊಂದನ್ನು ಪೋಸ್ಟ್ ಮಾಡಿದ್ರು. ಈ ಪೋಸ್ಟ್ಗೆ ಅವರು ಹಳದಿ ಬಣ್ಣದ ಹಾರ್ಟ್ ಎಮೋಜಿಯನ್ನ ಹಾಕಿದ್ರು. ಹಾಗೆ ಈ ಫೋಟೋದಲ್ಲಿ ಮಕ್ಕಳನ್ನ ತಳ್ಳಿಕೊಂಡು ಹೋಗುವಂತ ಚೇರ್ ಇದ್ದು, ಅದರ ಮೇಲೆ ಕೂಡ ಯೆಲ್ಲೋ ಬ್ಯಾಗ್ ಇದೆ. ಹೀಗಾಗಿ ಎಲ್ಲರೂ ಕೂಡ ಕೆಎಲ್ ಸಿಎಸ್ಕೆ ಸೇರ್ತಾರೆ ಎನ್ನುವಂತ ಚರ್ಚೆಯನ್ನ ಶುರು ಮಾಡಿದ್ದಾರೆ. ಈ ಹಿಂದೆ ಸಂಜು ಸ್ಯಾಮ್ಸನ್ ವಿಚಾರದಲ್ಲೂ ಕೂಡ ಇದೇ ಆಗಿತ್ತು. ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ತಂಡದಿಂದ ಸೆಳೆಯೋಕೆ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ ಮುಂಬೈ ಇಂಡಿಯನ್ಸ್ಗೆ 2 ಸ್ಟಾರ್ ಆಟಗಾರರು ಹಾಗೆ ಭಾರಿ ಪ್ರಮಾಣದಲ್ಲಿ ಹಣವನ್ನ ನೀಡುವಂತ ಮೆಗಾ ಆಫರ್ ನೀಡಿದೆ. ಅಕ್ಷರ್ ಪಟೇಲ್ ಹಾಗೆ ಪೃಥ್ವಿ ಶಾ ಅವರನ್ನ ನೀಡುವುದಾಗಿ ಡೆಲ್ಲಿ ತಿಳಿಸಿದೆ. ಇದರ ಜೊತೆಗೆ 10 ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನ ಪಾವತಿಸುವುದಾಗಿ ಹೇಳಿದೆ. ಮುಂಬೈ ಪೃಥ್ವಿ ಶಾ ಬದಲಿಗೆ ಯುವ ಆಟಗಾರ ಸಮೀರ್ ರಿಜ್ವಿ ಅವರನ್ನ ನೀಡುವಂತೆ ಬೇಡಿಕೆ ಇಟ್ಟಿದೆ. ಉದ್ಯಮಿ ಹಾಗೆ ಆರ್ಸಿಬಿಯ ಒಡತಿಯಾಗಿರುವಂತ ಅನನ್ಯ ಬಿರ್ಲಾ ಅವರು ಅಸ್ಸಾಂನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸ್ವತಃ ಭೇಟಿ ನೀಡಿ ಸಂತ್ರಸ್ತರ ಕಷ್ಟಗಳನ್ನು ಆಲಿಸಿದ್ದಾರೆ. ಹಾಗೆ ಆಹಾರ ಹಾಗೆ ಅಗತ್ಯ ವಸ್ತುಗಳನ್ನು ವಿತರಿಸಿ ತಮ್ಮ ಮಾನವೀಯ ನಡೆಯ ಮೂಲಕ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ. ಈ ಒಂದು ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಶ್ರೀಲಂಕಾ ವಿರುದ್ಧದ ಮುಂಬರುವ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಸಿದ್ಧತೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಪಂತ್ ರಾಂಚಿಯಲ್ಲಿ ಭಾರತದ ಮಾಜಿ ನಾಯಕ MS ಧೋನಿ ಅವರೊಂದಿಗೆ ತರಬೇತಿಯನ್ನ ಪಡಿತಾ ಇದ್ದಾರೆ. ಭಾರತದ ಮಾಜಿ ಸ್ಪಿನ್ನರ್ ಶಹಬಾಜ್ ನದೀಮ್ ಈ ಬಗ್ಗೆ ಪೋಸ್ಟ್ ಹಾಕಿ ಕ್ರಿಕೆಟ್ನ 2 ಅತ್ಯುತ್ತಮ ಫಿನಿಷರ್ಗಳು ರಿಷಬ್ ಪಂತ್ ಹಾಗೆ MS ಧೋನಿ ಭಾಯ್ ಎಂದು ಬರೆದುಕೊಂಡಿದ್ದಾರೆ. 2027ರ ICC ಏಕದಿನ ವಿಶ್ವಕಪ್ಗೆ ಭಾರತ ತಂಡ ಹೇಗಿರಬೇಕು ಅಂತ ದಿನೇಶ್ ಕಾರ್ತಿಕ್ ಪ್ರೆಡಿಕ್ಟ್ ಮಾಡಿದ್ದಾರೆ. ಆರಂಭಿಕ ಆಟಗಾರನಾಗಿ ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ ಹಾಗೆ ಯಶಸ್ವಿ ಜೈಸ್ವಾಲ್, ಮಿಡಲ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್, ವಿಕೆಟ್ ಕೀಪರ್ಗಳಾಗಿ ಕೆಎಲ್ ರಾಹುಲ್, ಇಶಾನ್ ಕಿಶನ್, ಆಲ್ರೌಂಡರ್ಗಳ ವಿಭಾಗದಲ್ಲಿ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, ಸ್ಪಿನ್ ಬೌಲರ್ ಆಗಿ ಕುಲ್ದೀಪ್ ಯಾದವ್, ವೇಗದ ಬೌಲರ್ಗಳಾಗಿ ಬುಮ್ರಾ, ಸಿರಾಜ್, ಶಮಿ, ಭುವನೇಶ್ವರ್ ಕುಮಾರ್ ಇರಬೇಕು ಎಂದಿದ್ದಾರೆ. ಮುಂಬರುವ 2027ರ ICC ಏಕದಿನ ವಿಶ್ವಕಪ್ ಟೂರ್ನಿಯ ಭಾರತ ತಂಡದಲ್ಲಿ ಹಿರಿಯ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್ಗೆ ಅವಕಾಶ ನೀಡಬೇಕು ಅಂತ ಸ್ಪಿನ್ ದಿಗ್ಗಜ ರವಿಚಂದ್ರನ್ ಅಶ್ವಿನ್ ಹೇಳಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರನ್ನ ಖಂಡಿತವಾಗ್ಲೂ ಕೂಡ ತಂಡದಲ್ಲಿ ಪರಿಗಣಿಸಬೇಕು. ನಾನು ಆಯ್ಕೆಗಾರನಾಗಿದ್ರೆ ಚಾನ್ಸ್ ನೀಡ್ತಾ ಇದ್ದೆ. 2027ರ ವಿಶ್ವಕಪ್ ಟೂರ್ನಿಗೂ ಮುನ್ನ ದಕ್ಷಿಣ ಆಫ್ರಿಕಾ ಪರಿಸ್ಥಿತಿಯವರನ್ನ ಸಂಪೂರ್ಣವಾಗಿ ಸಿದ್ಧಗೊಳಿಸಬೇಕು. ಅಲ್ಲಿ ಅವರಂತ ಅನುಭವಿ ಸ್ವಿಂಗ್ ಬೌಲರ್ ಭಾರತ ತಂಡಕ್ಕೆ ಅತ್ಯಗತ್ಯ ಎಂದಿದ್ದಾರೆ. ಸೌತ್ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾದಲ್ಲಿ ಜಂಟಿಯಾಗಿ ನಡೆಯಲಿರುವಂತಹ 2027ರ ಏಕದಿನ ವಿಶ್ವಕಪ್ ಟೂರ್ನಿಗೆ 10 ತಂಡಗಳು ನೇರವಾಗಿ ಅರ್ಹತೆ ಪಡೆದಿವೆ. ಭಾರತ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಪಾಕಿಸ್ತಾನ, ಶ್ರೀಲಂಕಾ, ಇಂಗ್ಲೆಂಡ್, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಹಾಗೆ ಜಿಂಬಾಬ್ವೆ ತಂಡಗಳು ಅವಕಾಶ ಪಡೆದಿವೆ. ಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಕ್ಯಾಂಡಿ ರಾಯಲ್ಸ್ ಪರ ಆಡ್ತಾ ಇರುವಂತಹ ಭಾರತದ ಮಾಜಿ ಆಟಗಾರ ವಿಜಯ್ ಶಂಕರ್ ಸಖತ್ ಟ್ರೋಲ್ ಆಗಿದ್ದಾರೆ. ಕೊನೆಯ ಓವರ್ನಲ್ಲಿ ಕ್ಯಾಂಡಿ ರಾಯಲ್ಸ್ ಗೆಲ್ಲೋಕೆ 21 ರನ್ಗಳ ಅಗತ್ಯ ಇತ್ತು. ಜಾಫ್ನಾ ಪರ ಕೊನೆಯ ಓವರ್ ಬೌಲಿಂಗ್ ಮಾಡುವಂತ ಜವಾಬ್ದಾರಿಯನ್ನ ದಿಲ್ಶಾನ್ ಮಧುಶನಕ ಹೊತ್ಕೊಂಡಿದ್ರು. ಕ್ಯಾಂಡಿ ಪರ ವಿಜಯ್ ಶಂಕರ್ ಹಾಗೆ ನುವಾನ್ ತುಷಾರ ಕ್ರೀಸ್ನಲ್ಲಿದ್ರು. ಆದರೆ ಮ್ಯಾಚ್ ಗೆಲ್ಲಿಸಬೇಕಿದ್ದಂತ ವಿಜಯ್ ಒಂದೇ 1 ರನ್ ಗಳಿಸದೆ ಲಾಸ್ಟ್ ಬಾಲ್ನಲ್ಲಿ ಔಟ್ ಆಗಿದ್ದಾರೆ. ಇದು ಅಭಿಮಾನಿಗಳಿಗೆ ತುಂಬಾನೇ ನಿರಾಸೆ ಮೂಡಿಸಿದೆ. ಇದೇ ವಿಚಾರವಾಗಿ ವಿಜಯ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.